ಆರೆ ನಮ್ಮ ನೀ ತನಕ ಆದ್ಯದ ದೇವಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾವು ಇವತ್ತು ಬಾದಾಮಿಯ ಬನಶಂಕರಿ ದೇವಿಯ ದರ್ಶನವನ್ನು ಮಾಡೋಣ. ಈ ಒಂದು ವಿಡಿಯೋದಲ್ಲಿ ಬನ್ನಿ. ಎಲ್ಲಿ ಕಾಣೆನೋ ಶಿವನಲ್ಲ ಬೆಗೆನಿಸಿ ಕಲ್ಲಿನೊಳಗೆ ಪುಟ್ಟಿ ಕಲ್ಲಿನೊಳಗೆ ಪುಟ್ಟಿ ಉಗರಗಳನ್ನು ಇಳಿದಿ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ लक्ष्मी
ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಮಹಾಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ನಮಸ್ಕಾರ ರೀ. ನಮಸ್ಕಾರ ಸರ್. ನಿಮ್ಮ ಹೆಸರು ರೀ? ನನ್ನ ಹೆಸರು ಗಂಗಮ್ಮ ರೀ. ತಾವು ಇಲ್ಲಿ ಏನು ಮಾಡ್ತೀರಿ ಬಾದಾಮಿ ಬನಶಂಕರಿ ದೇವಸ್ಥಾನದ ಹತ್ರ? ನಾವು ಇಲ್ಲೇ ನಮ್ಮದು ತಾಲೂಕು ಬಾದಾಮಿ ರೀ. ಬಾದಾಮಿ ನಾವು ಅಲ್ಲಿಂತ್ರ ನಮ್ಮೂರು ಡಾನಕ್ಸೂರವ್ರು. ಹಾಂ ರೀ. ಡಾನಕ್ಸೂರಲ್ಲಿಂತ್ರ ನಮ್ಮ ಊರಾರ ಒಂದು 10-12 ಮಂದಿ ಬರ್ತೀವಿ ರೀ ಸರ್. ಹಾಂ ರೀ. ಈ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಕಾಳು ಪಲ್ಯ, ಮೊಸರು ಎಲ್ಲ ತಂದು ಬಂದ ಭಕ್ತಾದಿಗಳಿಗೆ ಯಪ್ಪ ಅನ್ನಂದು 40 ರೂಪಾಯಿದೊಳಗೆ ಊಟ ಕೊಡ್ತೀವಿ ರೀ ಸರ. ಅವರು ನಮ್ಮ ಊಟ ಮಾಡಿ ನಮ್ಮ ಪುಟ್ಟಿ ಒಳಗೆ ಊಟ ಜವಾರಿ ಊಟ ಅಂತ ಭಾಳ ಅಕ್ಕರಿಕೆ ಬಿಟ್ಟು ಅಷ್ಟು ಚಂದ ಊಟ ಮಾಡ್ಕೊಂಡು ಅಕ್ಕರದಿಂದ ಊಟ ರೊಕ್ಕ ಕೊಟ್ಟು ಹೋಗ್ತಾರೆ ಸರ್. ಇಲ್ಲಿ ನೀವು ಏನೇನು ಮಾಡ್ತೀರಿ? ಕಟಿ ಜೋಳದ ರೊಟ್ಟಿ, ಜೋಳದ ಕಟ್ಟಗ ರೀ ಸರ, ಜೋಳದ ಮೆತ್ತನ್ನು, ಹಾಂ ರೀ, ಸಜ್ಜಿವ್ ಕಟ್ಟಗ, ಹಾಂ ರೀ, ಪುಂಡಿ ಪಲ್ಯ, ಬದ್ನಿಕಾಯಿ ಬಾಜಿ, ಕಲ್ಲಾನ್ ಚಟ್ನಿ, ಗುರಾಳ್ ಹಿಂಡಿ. ಇದು ಯಾವ ಚಟ್ನಿ ರೀ? ಕಲ್ಲಾನ್ ಚಟ್ನಿ ರೀ ಸರ್. ಹಾಂ ರೀ. ಮತ್ತ ಹೆಸರು ಕಾಳು ಪಲ್ಯ, ಹೆಸರು ಕಾಳು ಪಲ್ಯ ರೀ, ಬದ್ನಿಕಾಯಿ ಬಾಜಿ. ಹಾಂ ರೀ. ಏನ್ರಿ ಮತ್ತೆ ಇದ್ರ ಜೊತೆಗೆ ಗಟ್ಟೆನ್ ಮೊಸರು, ಮನಿ ಮೊಸರು ಮೊಸರು ರೀ ಸರ್. ಹಾಂ ರೀ. ಜವಾರಿ ಮನಿ ಮೊಸರ ರೀ. ಹಾಂ ರೀ. ಮಜ್ಜಿಗೆ ತಂದಿರ್ತೀವ್ರಿ, ಅನ್ನ ಸಮೇತ ತರ್ತೀವಿ. ಹಾಂ ರೀ. ಅನ್ನ ಸಮೇತ ಕೊಟ್ರ ಒಂದು ಊಟಕ್ಕೆ 60 ರೂಪಾಯಿ ತೊಗೊಂತೀವಿ. ಹಾಂ ರೀ. 60 ತೊಗೊಂತೀವ್ರಿ, 50 ತೊಗೊಂತೀವಿ. ಬಹಳ ಜನ ಬಹಳ ರುಚಿ ಇರ್ತದ ನಿಮ್ಮ ಹತ್ರ ಅಡಿಗೆ ಅಂತ ಹೇಳ್ತಾರ್ರಿ. ಹೌದ್ರಿ ಸರ್. ನಾವು ಇದರಲ್ಲೇ ನಮ್ಮೂರಾರ ಒಂದ್ 2 ತಲಿಯವರು ಮುನಿಗ್ ಸತ್ತು ಹೋಗ್ಯಾರಿ. ಹಾಂ ರೀ. ಇದೇ ಕೆಲಸ ಮಾಡ್ಕೊಂತ ಹಾಂ ರೀ. ಇದೊಂದು 3ನೇ ತಲಿಯ ರೀ ಸರ್. ಇದನ್ನ ಮೇಲೆ ನಮ್ಮ ಮನೆಯಲ್ಲಿ ಬರೋರು ಯಾರು ಇರ್ಲಿಲ್ಲ. ಹಾಂ ರೀ. ಕಡೆದ್ದೆ ಸರ. ಅವ್ರ ಮನೆಯಲ್ಲಿ ಹೆಚ್ಚಾಗಿ ಆಳಿದ್ರ ಬರ್ಬೋದು. ಹಾಂ ರೀ. ಮಹಾರಾಷ್ಟ್ರದವ್ರು ಬರ್ತಾರ, ಬೆಂಗಳೂರು ಜನ, ದಾವಣಗೆರೆ, ಅರಸೀಕೆರೆ ಏನ್ರಿ ಸರ. ಆ ಕಡೆ ಜನ ಇತ್ತ ಗುಲ್ಬರ್ಗ ಭಾಳ ರೊಟ್ಟಿ ಊಟಕ್ಕೆ ಇಷ್ಟಪಡ್ತಾರೆ ಸರ್. ಹಾಂ ರೀ. ಕರ್ನಾಟಕ ಮತ್ತ ಆಂಧ್ರ ಮತ್ತ ತಮಿಳ್ನಾಡು ಕಡೆಯಿಂದ ಆಂಧ್ರ ಕಮ್ಮಿ ರೀ ಸರ, ಮಹಾರಾಷ್ಟ್ರ ಜಾಸ್ತಿ. ಹಾ, ಮಹಾರಾಷ್ಟ್ರ ಇತ್ತ ಪುಣೆ ಅದು ಈ ಕಡೆ ರೀ, ಇತ್ಲ ಅದು ಚಿಂಚಲಗಿರಿ ಕಮ್ಮಿ ರೀ ಬರೋದು. ಇಲ್ಲೇ ಬೆಳಗಾವಿ, ಬೆಂಗಳೂರು, ಇವು ನಿಪ್ಪಣ್ಣೆ ಅಂತಾರಲ್ರಿ, ಎಲ್ಲ ಮಹಾರಾಷ್ಟ್ರ ಜಾಸ್ತಿ ರೀ ಸರ್. ಮತ್ತ ಇನ್ನೇನು ಲಾಸ್ಟಿಗೆ ಇದು ಮಜ್ಜಿಗೆನೂ ಕೊಡ್ತೀರಿ? ಮಜ್ಜಿಗೆನೂ ಕೊಡ್ತೀವ್ರಿ ಸರ್. ಹಾಂ ರೀ. ಮತ್ತ ಇವಾಗ ಇನ್ನು ಒಂದೇ ಜಾತ್ರೆ ಬಂತ್ರಿ, ಇವಾಗ ಬಂತ್ರಿ ಸರ್. ಹಾಂ ರೀ. ಬಾದಾಮಿ ಬನಶಂಕರಿ ಜಾತ್ರೆ ಹೆಂಗಿರ್ತದ್ರಿ ಸ್ವಲ್ಪ ಹೇಳ್ರಿ? ಜಾತ್ರೆ ಭರ್ಜರಿ ನಡಿತೈತ್ರಿ. 1.5 ತಿಂಗಳ ನಡಿತೈತ್ರಿ ಸರ್. ಹಾಂ ರೀ. ತಾಯಿದು ಭಾಳ ಬಂದ್ ಭಕ್ತಾದಿಗಳು 5 ದಿವ್ಸ ಇರ್ತಾರ್ರಿ. ಹಾಂ ರೀ. ಈಗೆಲ್ಲ ಗಾಡಿ ಮೋಟರ್ ಆಗ್ಯದಲ್ರಿ, ಕಮ್ಮಿ ಇರುದಿಲ್ಲ. ಅಲ್ಲ, ಮೊದ್ಲೆಲ್ಲ ಒಂದು ಬೇರೆ ಎಲ್ಲಾ ಕಡೆ ಒಂದೊಂದೇ ದಿವ್ಸ ಜಾತ್ರೆ ಇರ್ತದ್ರಿ. ಹೌದ್ರಿ. ಇದೇನ್ ವಿಶೇಷ ರೀ? ಇದು ಆ ತಾಯಿದ ನಂಬಿಕೆ, ವಿಶ್ವಾಸ ರೀ ಸರ್. ಹಾಂ ರೀ. ತಾಯಿದು ಬೇಡ್ಕೊಂಡವ್ರಿಗೆ ಏನು ಕಮ್ಮಿ ಇಲ್ಲ. ಹಾಂ ರೀ. ಕಮ್ಮಿ ಇಲ್ಲ ರೀ ಸರ್. ಇವಾಗ ಜಾತ್ರೆಗೆ ಸಿಕ್ಕಾಪಟ್ಟೆ ಜನ ಬರ್ತಿರ್ಬೇಕ್ರಿ. ಹೌದ್ರಿ, ಬರ್ತಾರಿ ಸರ್. ತೇರು ಎಳೆಯೋ ಹೊತ್ತಿಗಂತೂ ಹೊತ್ತಿಗೆ ಭಯಂಕರ ಗದ್ಲ ರೀ. ಹಾಂ ರೀ. ಗದ್ಲ ಇಟ್ಟು ಕುಂದ್ರಾಗ ಜಾಗ ಸಿಗೋದಲ್ರಿ ಸರ್. ಮತ್ತೆ ಇವೆಲ್ಲ ನೀವು ತಿನ್ಲಿಕ್ಕೆ ಎಲ್ಲ ಮಾರ್ತೀರಿ, ಮತ್ತೆ ಯಾರು ಏನು ಅನ್ನಂಗಿಲ್ಲ ಅಲ್ರಿ? ಇಲ್ಲಿ ಏನೋ ಅನ್ನೋದಲ್ರಿ. ಇದು ಹೊಂಡ ಸೆಂಟ್ರಲ್ ಗೌರ್ಮೆಂಟ್ ರೀ ಸರ್. ಹಾಂ ರೀ. ಇದ್ರ ಮೇಲೆ ಸಾಹೇಬ್ರು ಹಾಂ ರೀ ನಿಮಗೇನೋ ತೊಂದರೆ ಕೊಡೋದಿಲ್ಲ, ನಾವು ನಿಮ್ಮ ಜಾಗ ಸ್ವಚ್ಛ ಇಟ್ಕೊಂಡು ಮಾರ್ಕೋರಿ, ಗುದ್ದಾಡಬೇಡ್ರಿ, ಬಡ್ದಾಡಬೇಡ್ರಿ ಅಂತ ಹೇಳ್ತಾರೆ ಸರ್. ಹಾಂ ರೀ. ಅವ್ರ ಆಶೀರ್ವಾದ ನಾವು ಮಾರ್ಕೊಂಡು ಹೋಗ್ತೀವ್ರಿ ಸರ್. ಬಂದ ಭಕ್ತಾದಿಗಳಿಗೆಲ್ಲ ನೀವು ಬಂದ ಭಕ್ತಾದಿಗಳಿಗೆ ಒಂದು
ನೀರು ಕಮ್ಮಿ ಮಾಡೋದಲ್ರಿ ಒಳಗೆ ಪೂಜೆಯರ್ದು ನಮ್ಗೆ ಹೆಲ್ಪ್ ಐತ್ರಿ. ಅವರು ಕಾಯಮ ಮಾರ್ಕೊಂತ ಬಂದಾರ ಪಾಪ ಬಡಬಗ್ರು. ಅವ್ರು ಹೊಟ್ಟಿ ಮ್ಯಾಗ ಕಾಲು ಕೊಡೋದು ಬೇಡ ಅಂತ ದುಡ್ಕೋಲಿ ಅಂತ ಹೇಳ್ತಾರೆ ಸರ್. 40 ರೂಪಾಯಿದ ಖರೆ ಅಂದ್ರೆ ಏನೂ ಬರಂಗಿಲ್ರಿ. ಹ್ಞೂ ರೀ ಸರ್. ಆದ್ರೆ ನೀವು ಇಷ್ಟೇ ರೊಕ್ಕದಾಗ ನೀವು ಮಂದಿಗೆ ಒಂದು ಹೊಟ್ಟಿ ತುಂಬಲಿ ಅಂತ ಹೇಳಿ ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ. ಒಬ್ರು 20 ಕೊಡ್ತಾರೆ ಸರ್, ಒಬ್ರು 30 ರೂಪಾಯಿನ ಕೊಡ್ತಾರ. ನಾವು ಯಾವ್ದಿದ್ರು ಒಬ್ರಿಗೆ ಸಸ್ತದಾಗ ಕೊಟ್ರೆ ಮತ್ತೊಬ್ರು ಹೆಚ್ಚಿಗೆ ಕೊಡೋರು ಬರ್ತಾರೆ ಸರ್. ಹಾಂ ರೀ. ಒಳ್ಳೆ ಜನ ಬೆಂಗಳೂರು ಜನ ಅಂಕರ ಯಾವುದು ವಿಚಾರ ಮಾಡೋದಲ್ರಿ ಸರ್. ಮಹಾರಾಷ್ಟ್ರ ಬೆಂಗಳೂರವರು ಬಂದು ಸಹಾಯ ಮಾಡ್ತಾರೆ ಸರ್. 2 ರೊಟ್ಟಿ ತಿಂದ್ರೆ ಒಬ್ಬ ಪುಣ್ಯದವ್ 100 ರೂಪಾಯಿ ಕೊಟ್ಟು ಹೋಗೋ ಬರ್ತಾರೆ ನೋಡ್ರಿ. ಏನ್ರಿ ಸರ್? ಆಯ್ತ್ರಿ. ನಮಸ್ಕಾರ ಸರ್. ನಮಸ್ತೆ ಸರ್. ಹಾಂ.
ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.